ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ 78ನೇ ವರ್ಷದ ಜನ್ಮದಿನದ ಸಂಭ್ರಮ. ಜಮಖಂಡಿ ನಗರದ ಜೈನ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ 26 ಜನರಿಗೆ ಬೆಳಗಿನ ಉಪಹಾರ ಮತ್ತು ಹಣ್ಣು ಹಂಪಲ ವಿತರಣೆ ಮಾಡಲಾಯಿತು. ಸೇವಾ ಕಾರ್ಯದಲ್ಲಿ ಆಶ್ರಮದ ವ್ಯವಸ್ಥಾಪಕರು, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಶ್ರೀಧರ್ ಕನ್ನೂರ್, ಕ್ಷೇತ್ರ ಯೋಜನಾಧಿಕಾರಿಗಳು ನಿಂಗಪ್ಪ ಜೆವಿಲೆನ್ಸ್ ಪ್ರಬಂಧಕರು, ಜಮಖಂಡಿ ಮೇಲ್ವಿಚಾರಕರು ಅಶೋಕ್ ಡಿಎಂ ಹಾಗೂ ಪದ್ಮಾ ಕೆ, ಕ್ಷೌರ ಘಟಕದ ಸ್ವಯಂ ಸೇವಕರು, ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ. ಕೊಡ್ತಾ ಇದ್ದಾರೆ ನಮ್ಮ ಬಡಬಗರಿಗೆ ಅನ್ನೋದು ಸರ್ ಇಷ್ಟು ಮಟ್ಟ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ನಮ್ಮ ಪೂಜೆ ಎಂತವ್ರು ಅಂದ್ರೆ ಯಾವುದೇ ಸ್ವಾರ್ಥ ಆಸೆ ಇಲ್ಲದ ದಾನ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೇಕು. ಸಾಕಷ್ಟು ಸಮಾಜದಲ್ಲಿ ಅಲ್ಲಿ ಎಲ್ಲಾ ಕಡೆ ದಾನಿಗಳಿದ್ದಾರೆ, ಬಟ್ ಏನೋ ಒಂದು ದಾನ ಮಾಡೋದು ಅದ್ರ ಹಿಂದೆ ಸ್ವಾರ್ಥ ಇಟ್ಕೊಂಡು ಮಾಡ್ತಾರೆ. ಇವ್ರು ಯಾವುದೇ ತರ ಅವ್ರಿಗೆ ಆಸೆಗಳಿಲ್ಲ. ಆ ದಾನ ಮುಖಾಂತರ ಕೊಡೋದು ಮತ್ತೊಂದು ಏನಾದ್ರು ತಕೊಳ್ಳೋದು ಅಂತ ವ್ಯಕ್ತಿ ಅದು ನಮ್ಮ ಪೂಜರು. ಅದಕ್ಕೆ ನಾವು ಹಿಂದೆ ಹೆಂಗ್ ನಮ್ಮ ಸಿದ್ದೇಶ್ವರ ಅಪ್ಪಗಳಿಗೆ ನಡೆದಾಡೋ ದೇವರು ಅಂತ ಕೇಳ್ತೀವಿ, ಹಾಗೆ ನಮ್ಮ ವೀರೇಂದ್ರ ಹೆಗಡೇಜಿ ಅವರು ನಮ್ಗೆ ನಡೆದಾಡುವ ದೇವರ ಸ್ವರೂಪದಲ್ಲಿ ನಾವೆಲ್ಲರೂ ಕಾಣ್ಬೇಕಾಗ್ತದೆ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರ ಸಾಕಷ್ಟು ಅವರ ಸಂಸ್ಥೆಯ ಮೂಲಕ ಬಡಬಗರಿಗೆ ಎಲ್ಲ ಸೌಕರ್ಯಗಳನ್ನ ಇವತ್ತು ತಲುಪಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅವ್ರ ಜನ್ಮದಿನ ನಿಮಿತ್ತ ನಾವು ಎಲ್ಲರೂ ಇಲ್ಲಿ ಸೇರಿದ್ದೇವೆ. ಮತ್ತೆ ನಾವ್ ಏನ್ ಇವತ್ತು ಅವ್ರ ಜನ್ಮದಿನ ಇಲ್ಲಿ ಆಚರಿಸ್ತಾ ಇದೀವಿ. ನಾವೆಲ್ಲ ಬಹಳ ಒಂದು ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದೀವಿ. ತಮಗೂ ಅವರ ಜನ್ಮದಿನ ನಿಮಿತ್ತ ಮತ್ತೊಮ್ಮೆ ನಾವೆಲ್ಲರೂ ಸೇರಿ ಅವರಿಗೆ ಶುಭವನ್ನು ಕೋರಿ ನಾನು ಯಾವ ಮಾತು. ಓಂ ಶ್ರೀ ಮಂಜುನಾಥಾಯ. ಇವತ್ತು ವಿಶೇಷವಾಗಿ ನಾವು ಜೈನ ವೃದ್ಧಾಶ್ರಮಕ್ಕೆ ಆಗಮಿಸಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಧರ್ಮಸ್ಥಳದ ಕ್ಷೇತ್ರದ ಧರ್ಮಾಧಿಕಾರಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಹುಟ್ಟುಹಬ್ಬ. ಪೂಜ್ಯರ ಉಸಿರಿ ಒಂದು ಸಮಾಜ ಸೇವೆ. ಇವತ್ತು ಸಮಾಜದಲ್ಲಿ ಅನೇಕ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದರೂ ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಇನ್ನೊಂದು ಸಮಾಜ ಸೇವೆ ಕಾರ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಅನಾಥ ಮಕ್ಕಳಿಗೆ ಮತ್ತು ವೃದ್ಧರಿಗೆ ವಿಶೇಷವಾಗಿ ಬೆಳಗಿನ ಜಾವದ ಉಪಹಾರದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲ ವಿತರಣೆಯನ್ನು ಮಾಡಿ ಅವರಿಗೆ ಇನ್ನೊಂದು ಸಮಾಜ ಸೇವೆಯ ಮೂಲಕನೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ಅಂತೇಳಿ ನಮ್ಮೆಲ್ಲ ಸಿಬ್ಬಂದಿಗಳು ಇವತ್ತು ಬಂದು ಈ ವೃದ್ಧಾಶ್ರಮಕ್ಕೆ ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಈ ಒಂದು ಸೇವೆಯನ್ನ ಮಾಡುವ ಮೂಲಕ ಅವರ ಏನು ಕನಸುಗಳಿದೆ ಆ ಕನಸಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರೆಲ್ಲ ಸಮಾಜ ಕಾರ್ಯಕ್ಕೆ ನಮ್ಮೆಲ್ಲ ಸಿಬ್ಬಂದಿಗಳು ಸದಾ ಸಿದ್ಧರಿರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಪೂಜ್ಯರಿಗೆ ಈ ಒಂದು ಸೇವೆಯ ಮೂಲಕ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ಭಕ್ತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಮ್ಮೆಲ್ಲ ಸಮಸ್ತ ಗಣ್ಯರ ಪರವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಮರ್ಪಿಸುತ್ತೇವೆ.